ನಮಸ್ಕಾರ ಸ್ನೇಹಿತರೆ. ಬ್ರಹ್ಮ ಕಮಂಡಲವನ್ನು, ವಿಷ್ಣು ಚಕ್ರವನ್ನು, ಹಾಗೆಯೇ ಪರಮೇಶ್ವರನು ತ್ರಿಶೂಲವನ್ನು ಧರಿಸಿರುತ್ತಾರೆ. ಇವತ್ತಿನ ಈ ಕಥೆಯಲ್ಲಿ ವಿಷ್ಣುವಿನ ಆಯುಧವಾದ ಸುದರ್ಶನ ಹೇಗೆ ಮಹಾವಿಷ್ಣುವಿನ ಕೈಗೆ ದೊರಕಿತು ಮತ್ತು ಅದರ ವಿಶೇಷಗಳೇನು ಎನ್ನುವುದನ್ನ ನಿಮಗೆ ತಿಳಿಸ್ತೀನಿ. ಇಂತಹ ಕಥೆಗಳನ್ನ ಕೇಳುವುದಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ. ಒಮ್ಮೆ ಬಲಶಾಲಿಗಳಾದ ದಾನವರು ದೇವತೆಗಳನ್ನು ಸೋಲಿಸಿ ಸ್ವರ್ಗದಿಂದ ಓಡಿಸಿಬಿಡ್ತಾರೆ. ಹೀಗೆ ರಾಕ್ಷಸರಿಂದ ಪೀಡಿತರಾದ ದೇವತೆಗಳು ಮಹಾವಿಷ್ಣುವಿನಲ್ಲಿ ಹೋಗಿ ತಮ್ಮ ರಕ್ಷಣೆಗಾಗಿ ಮೊರೆಯಿಡುತ್ತಾರೆ. ಆಗ ವಿಷ್ಣುವು ದೇವತೆಗಳಲ್ಲಿ, ನಾನು ಸಹ ಹೀಗೆ ಹೋಗಿ ಯುದ್ಧವನ್ನು ಮಾಡಿದರೆ ದಾನವರನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅವರು ಮಹಾಬಲಿಷ್ಠರಾಗಿದ್ದಾರೆ, ಅನೇಕ ವರಗಳನ್ನು ಪಡೆದವರಾಗಿದ್ದಾರೆ, ಅವರನ್ನ ಕೊಲ್ಲುವುದು ಅಷ್ಟು ಸುಲಭವಾದ ಮಾತಲ್ಲ ಎಂದು ಹೇಳುತ್ತಾನೆ. ಹಾಗೆಯೇ ನಾನು ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಆ ಶಿವನನ್ನು ಪೂಜಿಸಿ ಅವನಿಂದ ವರವನ್ನು ಪಡೆಯುತ್ತೇನೆ ಎಂದು ಹೇಳುತ್ತಾನೆ. ನಂತರ ಬಹಳ ವಿಚಾರವನ್ನು ಮಾಡಿದ ಮಹಾವಿಷ್ಣು ಕೈಲಾಸ ಪರ್ವತದ ಬಳಿಗೆ ಹೋಗುತ್ತಾನೆ. ಅಲ್ಲಿ ಆ ಪರ್ವತದ ಸಮೀಪದಲ್ಲಿ ಅಗ್ನಿಯನ್ನು ಸ್ಥಾಪಿಸಿ ಮಹಾ ತಪಸ್ಸನ್ನು ಕೈಗೊಳ್ಳುವ ನಿರ್ಣಯವನ್ನು ಮಾಡ್ತಾನೆ. ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರೂ ಸಹ ಶಿವನು ಪ್ರತ್ಯಕ್ಷನಾಗುವುದಿಲ್ಲ. ನಂತರ ಮಹಾವಿಷ್ಣುವು ವಿವಿಧ ರೀತಿಗಳಲ್ಲಿ ಶಿವನನ್ನ ಪೂಜಿಸಿ ಆತನ ಸೇವೆಯನ್ನು ಮಾಡ್ತಾನೆ. ಆದರೂ ಮಹಾವಿಷ್ಣುವಿನ ಭಕ್ತಿಗೆ ಆ ಪರಮೇಶ್ವರ ಒಲಿಯುವುದಿಲ್ಲ. ಆ ಶಿವನನ್ನು ಮೆಚ್ಚಿಸುವುದು ಹೇಗೆ ಎಂದು ಬಹಳ ವಿಚಾರವನ್ನು ಮಾಡಿದ ವಿಷ್ಣುವು ನಂತರ ಒಂದು ಉಪಾಯವನ್ನು ಮಾಡ್ತಾನೆ. ಪ್ರಪಂಚದಲ್ಲಿಯೇ ಶ್ರೇಷ್ಠವಾದ 1,000 ಕಮಲದ ಹೂವುಗಳನ್ನು ಕಿತ್ತು ತರ್ತಾನೆ. ಹಾಗೆಯೇ ಆ ಕಮಲಗಳನ್ನು ಉಪಯೋಗಿಸಿಕೊಂಡು ಶಿವನ 1000 ನಾಮಗಳನ್ನು ಉಚ್ಚರಿಸುತ್ತಾ ಶಿವನನ್ನು ಭಜಿಸುವುದಕ್ಕೆ ಮುಂದಾಗ್ತಾನೆ. ಆಗ ಆ ಪರಮೇಶ್ವರನು ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ 1,000 ಕಮಲದ ಹೂವುಗಳಲ್ಲಿ ಒಂದನ್ನು ಕಾಣದಂತೆ ಮಾಯವನ್ನು ಮಾಡಿಬಿಡ್ತಾನೆ. ಆದರೆ ವಿಷ್ಣುವಿಗೆ ಶಿವನ ಈ ಮಾಯೆ ತಿಳಿಯುವುದಿಲ್ಲ. ಕಡಿಮೆಯಾದ ಆ ಒಂದು ಕಮಲಕ್ಕಾಗಿ ಎಲ್ಲೆಡೆಯೂ ತಿರುಗುತ್ತಾನೆ. ಎಷ್ಟು ಹುಡುಕಿದರೂ ಸಹ ಆ ಕಮಲವು ಅವನಿಗೆ ಸಿಗುವುದೇ ಇಲ್ಲ. ಕೊನೆಗೆ ವಿಷ್ಣುವು ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಭಕ್ತಿಯಿಂದ ತನ್ನ ಒಂದು ಕಣ್ಣನ್ನೇ ಕಿತ್ತು ಆ ಕಮಲಕ್ಕೆ ಪ್ರತಿಯಾಗಿ ಅದನ್ನು ಶಿವನಿಗೆ ಅರ್ಪಿಸ್ತಾನೆ. ವಿಷ್ಣುವಿನ ಭಕ್ತಿಯನ್ನು ಮೆಚ್ಚಿದ ಪರಮೇಶ್ವರ ಪ್ರತ್ಯಕ್ಷನಾಗಿ ವಿಷ್ಣುವಿನಲ್ಲಿ ವರವನ್ನು ಬೇಡುವಂತೆ ಕೇಳಿಕೊಳ್ತಾನೆ. ಆಗ ವಿಷ್ಣುವು ತನಗೆ ಮತ್ಯಾವ ವರವೂ ಬೇಡ, ಬಲಿಷ್ಠರಾದ ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ಒಂದು ಉಪಾಯವನ್ನು ಹೇಳು ಎಂದು ಪರಮೇಶ್ವರನಲ್ಲಿ ಕೇಳಿಕೊಳ್ತಾನೆ. ಆಗ ಆ ಪರಮೇಶ್ವರನು ವಿಷ್ಣುವಿನ ಮಾತನ್ನು ಕೇಳಿ ಸುದರ್ಶನ ಎನ್ನುವ ಚಕ್ರವನ್ನು ಆತನಿಗೆ ನೀಡ್ತಾನೆ. ಹೀಗೆ ಪರಮೇಶ್ವರನಿಂದ ವಿಷ್ಣುವಿಗೆ ಕೊಡಲ್ಪಟ್ಟ ಸುದರ್ಶನ ಚಕ್ರವು 10,000 ಸೂರ್ಯರ ತೇಜಸ್ಸಿಗೆ ಸಮವಾಗಿತ್ತು. ಹಾಗೂ ಅದು 1,000 ಅರಗಳನ್ನು ಹೊಂದಿತ್ತು. ಮಾತ್ರವಲ್ಲ, ಪರಮೇಶ್ವರನು ವಿಷ್ಣುವಿಗೆ ಹೀಗೆ ಹೇಳ್ತಾನೆ, ನೀನು ಈ ಆಯುಧವನ್ನು ಬಳಸಿ ಎಂತಹ ಬಲಿಷ್ಠರಾದವರನ್ನು ಸಹ ಕೊಲ್ಲಬಹುದು. ಈ ಆಯುಧ ವಿರೋಧಿಗಳನ್ನು ಕೊಂದು ಮತ್ತೆ ಪುನಃ ನಿನ್ನ ಕೈಯನ್ನು ಸೇರುತ್ತದೆ ಎಂದು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಹೀಗೆ ಪರಮೇಶ್ವರನಿಂದ ಸುದರ್ಶನ ಚಕ್ರವನ್ನು ಪಡೆದಂತಹ ಮಹಾವಿಷ್ಣು ಹೋಗಿ ದೇವತೆಗಳಲ್ಲಿ ಧೈರ್ಯವಾಗಿರಿ ಎಂದು ಆಶ್ವಾಸನೆಯನ್ನು ನೀಡಿ ದಾನವರಲ್ಲಿ ಯುದ್ಧಕ್ಕಾಗಿ ಹೋಗುತ್ತಾನೆ. ಹಾಗೆಯೇ ಅಲ್ಲಿ ಅನೇಕ ದಾನವರನ್ನು ಕೊಂದು ದೇವತೆಗಳಿಗೆ ವಿಜಯವನ್ನು ತಂದುಕೊಡ್ತಾನೆ. ಕೇಳಿದಿರಲ್ಲ ಸ್ನೇಹಿತರೆ ಇವತ್ತಿನ ಕಥೆಯನ್ನ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಬರ್ತೀನಿ. ನಮಸ್ಕಾರ.